ಭಾರಿ ಮಳೆ ಬಂದು ನಿಂತ ಮೇಲೆ ಅದು ಬಿಟ್ಟು ಹೋಗುವ ಅನಾಹುತಗಳು ಗೋಚರಿಸುವಂತೆ ಬಾಂಗ್ಲಾದೇಶದಲ್ಲಿ ನಿನ್ನೆ ಬಿರುಗಾಳಿಯಂತೆ ನಡೆದು ಹೋದ ಕ್ಷಿಪ್ರ ಬೆಳವಣಿಗೆಗಳ ನಂತರ ಈಗ ಪ್ರಮುಖವಾಗಿ ಭಾರತ ಹಾಗೂ ಕುತೂಹಲಿಯಾಗಿರುವ ತರಲೆ ಕೆಲವು ದೇಶಗಳು ಮತ್ತು ಇನ್ನು ಕೆಲವರು ಮಜಾ ನೋಡುವ ದೇಶಗಳು ಒಂದು ರೀತಿ ಆ ಕಡೆ ಗಮನವನ್ನು ಹರಿಸುತ್ತಿವೆ. ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಮಧ್ಯೆ ಪ್ರಕ್ಷುಬ್ಧ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಢಾಕಾದ ನಗರದಲ್ಲಿ ಅಲ್ಲಿಯ ರಾಜಧಾನಿ ಒಂದಿಷ್ಟು ಹಿಂಸಾಚಾರ ಇತ್ತೀಚೆಗೆ ಈ ವರದಿಗಳು ಬರುವ ಹೊತ್ತಿಗೆ ಕಡಿಮೆಯಾಗಿದೆ ಎಂಬುದಾದರೂ ಬೇರೆಯ ಕಡೆಗಳಲ್ಲಿ ಬಾಂಗ್ಲಾದೇಶದ ಇತರೆ ಊರುಗಳಲ್ಲಿ ಮಾತ್ರ ಹಿಂಸೆ ನಿಂತಿಲ್ಲ. ನಿನ್ನೆ ಲೂಟಿಕೋರರು ನಡೆಸಿದ್ದ ಸಾಹಸ ದೃಶ್ಯಗಳನ್ನು ನೋಡಿ ಬಹುಶಃ ಇವತ್ತು ಉಳಿದ ನಗರಗಳಲ್ಲೂ ಅದಕ್ಕೆ ಕೆಲವರು ಕೈ ಹಾಕಿದಂತಿದೆ. ಬಾಂಗ್ಲಾ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ತಾತ್ಕಾಲಿಕವಾಗೋ ಎಂಥದ್ದೋ ಒಟ್ಟಲ್ಲಿ ಭಾರತಕ್ಕೆ ಬಂದು ಇಳಿದ ಹಸೀನಾಗೆ ಭಾರತ ಆಶ್ರಯ ಕೊಡತ್ತು ಅನ್ನೋದಕ್ಕೋ ಏನೋ ಬಾಂಗ್ಲಾದೇಶದಲ್ಲಿರುವ ಹಿಂದೂ ದೇಗುಲಗಳನ್ನು ಈಗ ಅಲ್ಲಿಯ ದಾಳಿಕೋರರು, ದುಷ್ಟರು, ಕ್ರಿಮಿನಲ್ಗಳು ಟಾರ್ಗೆಟ್ ಮಾಡ್ತಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ಹಿಂದೂ ಧರ್ಮೀಯರಿಗೆ ಸೇರಿದ 54 ಕಡೆ ದಾಳಿ ಮಾಡಿದ್ದಾರೆ. ಶೇರ್ಪುರದಲ್ಲಿ ಹಿಂದೂ ಮುಖಂಡ ಶ್ರೀ ಬಾರ್ದಿ ಮನೆ ಮೇಲೆ ದಾಳಿ ಮಾಡಿದರೆ ಖುಲ್ನಾ, ಹೈಗೇಟ್, ಸೀತಾಬ್ಗಂಜ್, ಬೋಚಕ್ಗಂಜ್, ಲಕ್ಷ್ಮೀಪುರ ಸೇರಿ ಹಲವು ಗ್ರಾಮಗಳಲ್ಲಿ ಹಿಂದೂಗಳ ಮನೆಗಳಿಗೆ ನುಗ್ಗಿ ದಾಂಧಲೆ ಹಲ್ಲೆ ಮಾಡಿದ್ದಾರೆ. ಪ್ಲಸ್ ಕೈಗೆ ಸಿಕ್ಕಿದ್ದನ್ನು ದೋಚಿಕೊಂಡು ಹೋಗಿದ್ದಾರೆ. ಭಾರತದ ಒಳಗಡೆ ಅನ್ನ ತಿನ್ನಲಿಕ್ಕೆ ಯೋಗ್ಯವಿಲ್ಲ ನನ್ನ ದೇಶ ಎಂದುಕೊಂಡು ನುಸುಳಿ ಬಂದಿರುವ ಬಾಂಗ್ಲಾದೇಶಿಯರನ್ನು ಕೇಳಬೇಕಿಲ್ಲಿ ಏನು ಅಂತ ಕಥೆನ. ಇಲ್ಲಿ ಬಂದಿದ್ದಾರೆ ಭಾಳ ಜನ, ಅಲ್ಲಿ ಅನ್ನ ತಿನ್ನಕ್ಕೆ ಯೋಗ್ಯತೆ ಇಲ್ಲ ಅಂತ ಓಡ ಬಂದವರುಗಳು. ಎನಿಯಾವ್ ಹಲವು ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಹಿಂದೂಗಳಿಗೆ ಸೇರಿದ ಅಂಗಡಿಗಳನ್ನು ದೋಚಿದ್ದಾರೆ. ನಮ್ಮ ಮೇಲೆ ದಾಳಿ ಮಾಡಬೇಡಿ ಅಂತ ಅವರು ಬೇಡಿಕೊಂಡರೂ ಯಾವುದೇ ಅವರಿಗೆ ಕರುಣೆಯನ್ನು ತೋರಿಸಿಲ್ಲ. ಮೆಹರ್ಪುರ್ನ ಇಸ್ಕಾನ್ ಮಂದಿರಕ್ಕೆ ಬೆಂಕಿ ಹಚ್ಚಿ ಅಲ್ಲಿನ ವಿಗ್ರಹಗಳನ್ನೆಲ್ಲ ಒಡೆದು ಹಾಕಿದ್ದಾರೆ. ಪಾರ್ವತಿಪುರದಲ್ಲಿ ಕಾಳಿ ಮಂದಿರ ಸೇರಿ ಹಲವು ದೇಗುಲಗಳನ್ನು ಧ್ವಂಸ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಮಾತಾಡ್ತಿದ್ರಲ್ಲ, ಸಿಕ್ಕಾಬಟ್ಟೆ ಈಗ ಉತ್ತರ ಕೊಡಬೇಕು. ಪಾರ್ವತಿಪುರದಲ್ಲಿ ಧ್ವಂಸ ಮಾಡಿದ್ದಾರೆ. ದೀನಜ್ಪುರದಲ್ಲಿ ಹಿಂದೂಗಳ ರುದ್ರಭೂಮಿಯನ್ನು ಅತಿಕ್ರಮಿಸಿದ್ದಾರೆ. ಮತ್ಬರಿಯ ಗ್ರಾಮದ ಹಿಂದೂ ಮಹಿಳೆ ಕಣ್ಣೀಡಿರುವ ದೃಶ್ಯ ದಾಳಿಯಲ್ಲಿ ವಿಡಿಯೋಗಳೆಲ್ಲ ವೈರಲ್ ಆಗಿದೆ. ಇವತ್ತು ಈ ವಿಚಾರವೆಲ್ಲ ಸಂಸತ್ತಿಗೆ ಬಂದಿದೆ. ಬಾಂಗ್ಲಾದಲ್ಲಿ ಆಗ್ತಿರೋದಕ್ಕೆ ಜೈಶಂಕರ್ ವಿದೇಶಾಂಗ ಮಂತ್ರಿ ಕಳವಳ ವ್ಯಕ್ತಪಡಿಸಿ ಅಗತ್ಯ ರಕ್ಷಣೆಗೆ ಕ್ರಮ ತೆಗೆದುಕೊಳ್ಳಿ ಅಂತ ಬಾಂಗ್ಲಾ ಸೇನೆನ ಒತ್ತಾಯಿಸಿದ್ದಾರೆ. ಅದಕ್ಕೆ ಅವರು ಸ್ಪಂದಿಸಿರುವಂತೆ ತೋರಿಸಿದ್ದಾರೆ. ಒಂದು ಹೆಲ್ಪ್ಲೈನನ್ನು ಶುರು ಮಾಡಿ ಕೈ ತೊಳೆದುಕೊಂಡಂತಿದೆ. ಇದು ನನ್ನ ಪ್ರಕಾರ ಭಾರತದ ಮಟ್ಟಿಗೆ ಬಾಂಗ್ಲಾದೇಶದ ವಿಚಾರದಲ್ಲಿ ಪಿಕ್ಚರ್ ಇನ್ನೂ ಅಭಿ ಬಾಕಿ ಹೈ ಅಂತ ಕಾಣಿಸ್ತಾ ಇದೆ. ಕೆಲವೆಡೆ ಹಿಂದೂಗಳ ಮನೆ ಮಂದಿರಗಳ ರಕ್ಷಣೆಗೆ ಸ್ಥಳೀಯ ಮುಸ್ಲಿಂ ಯುವಕರು ರಕ್ಷಣೆ ಕೊಡ್ತಿರೋ ಫೋಟೋಗಳು ವೈರಲ್ ಆಗಿವೆ. ಅದು ಭಾಳ ಎಕ್ಸೆಪ್ಷನ್ಗಳು, ಅಲ್ಲೊಂದು ಇಲ್ಲೊಂದದು. ಅಂದ ಹಾಗೆ 17 ಕೋಟಿ ಜನಸಂಖ್ಯೆ ಇರುವ ಬಾಂಗ್ಲಾದಲ್ಲಿ ಹಿಂದೂಗಳ ಸಂಖ್ಯೆ 1.31 ಕೋಟಿ, ಭಾರತೀಯರ ಸಂಖ್ಯೆ 19 ಅಷ್ಟೇ, 19,000. ಹಾಗೆ ನೋಡಿದ್ರೆ ಒಂದು ಕಾಲದಲ್ಲಿ ಇದಕ್ಕೆ 3-4 ಪಟ್ಟು ಇದ್ದಂತಹ ಹಿಂದೂಗಳ ಜನಸಂಖ್ಯೆ ಈಗ ಇಲ್ಲಿಗೆ ಇಳಿದಿದೆ. ಒಂದು ವೇಳೆ ಪ್ರಪಂಚದ ಯಾವುದೇ ದೇಶದಲ್ಲಿ ಕ್ರೈಸ್ತ ಅಥವಾ ಮುಸ್ಲಿಂ ಮೇಲೆ ಈ ಥರ ದಾಳಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಪ್ರಪಂಚಕ್ಕೆ ಬೆಂಕಿ ಹಾಕ್ಬಿಡೋ ಥರ ಮಾತಾಡೋರು. ಹಿಂದೂಗಳು ಭಾಳ ಸಾಫ್ಟ್ ಟಾರ್ಗೆಟ್, ಯಾವಾಗಲೂ ಅಷ್ಟೇ. ಹಿಂದೂಗಳು ಪ್ರಪಂಚದಲ್ಲಿ ಬೇರೆ ಯಾವ ದೇಶಗಳು ನಮ್ಮ ರಕ್ಷಣೆಗೆ ಬರುವಂತಹ ಸ್ಥಿತಿಯಲ್ಲಿಲ್ಲ. ಕ್ರೈಸ್ತರಿಗಾದರೆ 10 ದೇಶಗಳಿವೆ, ಮುಸ್ಲಿಮರಿಗಾದರೆ ಡಜನ್ಗಟ್ಟಲೆ ದೇಶಗಳಿವೆ. ಹಾಗಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅಲ್ಲಲ್ಲಿ ಸಿಕ್ಕಾಕೊಂಡಿರೋ ಹಿಂದೂಗಳು ಅನುಭವಿಸ್ಬೇಕು. ಅದಕ್ಕೆ CAA ತಂದಾಗ ಇದನ್ನು ಬಡ್ಕೊಂಡಿದ್ದು. ಇಲ್ಲಿ ಬಡ್ಕೊಂಡಿದ್ರಲ್ಲ ಇಲ್ಲಿ ರಾಜಕಾರಣಿಗಳು ಕೆಲವರು ಅಂತ. ಎರಡನೇದು, ಹಿಂದೂಗಳಿಗೆ ಆದಾಗ ನಮ್ಮ ದೇಶದ ಒಳಗೂ ಅಷ್ಟೇ ಹೊರಗೂ ಅಷ್ಟೇ ಯಾರೂ ಗೋಳಾಡೋರಿಲ್ಲ. ಆದರೆ ಇಲ್ಲಿ ಬೇರೆ ವಿಪರೀತ ಪ್ರೊಟೆಕ್ಷನ್ ಇದೆ. ನನ್ನ ಪ್ರಕಾರ ಇರುಸು ಮುರುಸುಗಳಿವೆ, ಭಿನ್ನ ಅಭಿಪ್ರಾಯಗಳಿವೆ ಮತ್ತು ಒಂದಿಷ್ಟು ಒಡಕುಗಳಿವೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಇದರಲ್ಲಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಬಹುತೇಕ ಅವರಿಗೆ ಹಕ್ಕುಗಳು ಮತ್ತು ರಕ್ಷಣೆ ಇದೆ. ಆದರೂ ಇಲ್ಲ ಅಂತ ಕೂಗಾಡ ಜನ ಜಾಸ್ತಿ ಇರ್ತಾರೆ. ನಮ್ಮ ದೇಶದೊಳಗಡೆ ಇಲ್ಲ, ಹೊರಗಡೆಯಿಂದ ನಮಗೆ ಪಾಠ ಹೇಳೋರಿದ್ದಾರೆ. ಭಾಳ ಜನ ಪಾಠ ಹೇಳ್ತಾರೆ ನಮಗೆ. ಇದು ನಮ್ಮ ಕತೆ. ಏನೋ ಇದನ್ನು ಅನುಭವಿಸ್ಬೇಕು, ಇಲ್ದಿದ್ದರೆ ಬೇರೆ ದಾರಿ ಇಲ್ಲ. ಯಾಕಂದರೆ ಅಲ್ಲಿ ಭಾರತೀಯರು 19,000, ಉಳಿದ 1.3 ಕೋಟಿ ಜನನೋ 3.25 ಕೋಟಿ ಜನನೋ ಏನಿದಾರಲ್ಲಿ ಅವರು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರುವ ಹಿಂದೂಗಳು. ಅವರೆಲ್ಲ ಬಾಂಗ್ಲಾದೇಶೀಯರೇ, ಬಂಗಾಲಿಗಳದ್ದು. ಭಾಳ ದೊಡ್ಡದಾದಂತಹ
ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಇದೆ. ಪಾಕಿಸ್ತಾನದಷ್ಟಲ್ಲ, ಬಾಂಗ್ಲಾದೇಶ ಮತ್ತು ಭಾರತದ ಮಧ್ಯೆ ಭಾಳ ಅದ್ಭುತವಾದ ಸಾಂಸ್ಕೃತಿಕ ಸಂಬಂಧನೂ ಇದೆ. ಡೀಪ್ ಕಲ್ಚರಲ್ ಇದಿದೆ. ಸ್ಟಿಲ್ ಇದು ನಮ್ಮ ಅಲ್ಲಿ ಹಿಂದೂಗಳ ಮೇಲೆ ಆಗ್ತಿರೋ ಪರಿಸ್ಥಿತಿ. ಯಾರ್ಯಾರು ಮಾತಾಡ್ತಾರೆ, ಇಲ್ಲಿ ಬೆಂಕಿ ಹಾಕಿದವರನ್ನು ಅಮಾಯಕರೆಂದು ಕರೆದ ಗಿರಾಕಿಗಳೆಲ್ಲ ಎಲ್ಲಿ ಈಗ? ಅಥವಾ ಇನ್ಯಾವುದೋ ಜಾಗದಲ್ಲಿ ಏನೋ ಆದಾಗ ಓ ಅಂತ ಲಬಲಬ ಬಡ್ಕೋತಾ ಇದ್ರಲ್ಲ, ಈಗ ಯಾರೂ ಮಾತಾಡಲ್ಲ. ಏನೋ ಅನುಭವಿಸ್ಬೇಕಷ್ಟೇ ಅವ್ರುಗಳು. ಅಥವಾ CAA ರೂಪದಲ್ಲಿ ವಾಪಸ್ ದೇಶ ಬಿಟ್ಟು ಹೊರಗೆ ಹೋಗ್ಬೇಕು ಅವರು. ಬರೋ ಪರಿಸ್ಥಿತಿಯಲ್ಲಿ ಇರ್ತಾರ ಸರ್? ಗೊತ್ತಿಲ್ಲ ಅವ್ರ ಪರಿಸ್ಥಿತಿ ಏನಿದೆಯೋ ಏನೋ ಅಲ್ಲಿ. ಇನ್ನು ಮೀಸಲಾತಿ ದಂಗಲ್ಗೆ ಬೆದರಿ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ಭಾರತಕ್ಕೆ ಬಂದಿರುವ ಶೇಖ್ ಹಸೀನಾಗೆ ಸದ್ಯಕ್ಕೆ ಇಲ್ಲೇ ಉಳಿಯಲು ಕೇಂದ್ರ ಸರ್ಕಾರ ಅನುಮತಿಸಿದೆ. ಶೇಖ್ ಹಸೀನಾ ರಾಜೀನಾಮೆ ಶರಣಾರ್ಥಿಯಾಗಲು ಅವಕಾಶ ನೀಡುವಂತೆ ಬ್ರಿಟನ್ ಸರ್ಕಾರವನ್ನ ರಾಜಕೀಯ ಶರಣಾರ್ಥಿಯಾಗಲು ಅವಕಾಶ ನೀಡುವಂತೆ ಬ್ರಿಟನ್ ಸರ್ಕಾರವನ್ನ ಕೋರಿದ್ರು. ಆದರೆ ಬ್ರಿಟನ್ ಸರ್ಕಾರ ಸದ್ಯಕ್ಕೆ ನಮ್ಮಲ್ಲಿಗೆ ಬರಬೇಡಿ ಎಂದಿದೆ. ಆಶ್ರಯ ಕೋರಿ ಇಲ್ಲವೇ ಶರಣಾರ್ಥಿಯಾಗಿ ಒಬ್ಬ ವ್ಯಕ್ತಿ ತಮ್ಮ ದೇಶಕ್ಕೆ ಬರಲು ತಮ್ಮ ವಲಸೆ ನೀತಿ ಅಂಗೀಕರಿಸಲ್ಲ ಅಂತ ಬ್ರಿಟನ್ನ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸಿದೆ. ಅಂತಾರಾಷ್ಟ್ರೀಯ ರಕ್ಷಣೆ ಬಯಸುವವರು ಮೊದಲಿಗೆ ಅವರು ಸುರಕ್ಷಿತ ದೇಶದಲ್ಲೇ ಆಶ್ರಯವನ್ನ ಕೇಳಬೇಕು, ಅದೇ ಉತ್ತಮ ಸಲಹೆ ಅಂತ ಹೇಳಿದೆ. ಹೀಗಾಗಿ ಸದ್ಯಕ್ಕೆ ಭಾರತದಲ್ಲೇ ಉಳಿಯಲು ಶೇಖ್ ಹಸೀನಾ ನಿರ್ಧಾರವನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಶೇಖ್ ಹಸೀನಾ ಹಿಂಡನ್ ವಾಯುನೆಲೆಯ ಸೇಫ್ ಹೌಸ್ನಲ್ಲಿ ತಂಗಿದ್ದಾರೆ. ಮುಂದಿನ 48 ಗಂಟೆಯೊಳಗೆ ಶೇಖ್ ಹಸೀನಾ ಯುರೋಪ್ಗೆ ತೆರಳಬಹುದು ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರವನ್ನ ಹಸೀನಾ ಸಂಪರ್ಕಿಸಿದ್ರು. ಹೀಗಾಗಿ ಢಾಕಾದಿಂದ ಬಂದ ವಿಮಾನಕ್ಕೆ ಭಾರತದ ರಫೇಲ್ ಯುದ್ಧ ವಿಮಾನಗಳು ರಕ್ಷಣೆಯನ್ನ ನೀಡಿದ್ವು ಎನ್ನಲಾಗಿದೆ. ಇನ್ನು ಬಾಂಗ್ಲಾ ಬೆಳವಣಿಗೆಗಳ ಮೇಲೆ ಹದ್ದಿನ ಕಣ್ಣಿಟ್ಟಿರುವ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ನಡೆಸಿತು. ಹಸೀನಾ ಬೆಂಬಲಿಸುವ ನಿರ್ಣಯಕ್ಕೆ ಸರ್ವಪಕ್ಷ ಸಭೆ ಬೆಂಬಲವನ್ನು ಕೊಟ್ಟಿದೆ. ಇನ್ನು 19,000 ಭಾರತೀಯರನ್ನ ಬಾಂಗ್ಲಾದಿಂದ ಶಿಫ್ಟ್ ಮಾಡುವಷ್ಟು ಪರಿಸ್ಥಿತಿ ಭೀಕರವಾಗಿಲ್ಲ. ಹಿಂದೂಗಳ ರಕ್ಷಣೆ ವಿಚಾರವಾಗಿ ಅಲ್ಲಿನ ಸೇನೆ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ವಿದೇಶಾಂಗ ಮಂತ್ರಿ ಸಭೆಯಲ್ಲಿ ವಿವರಿಸಿದರು. ಈ ಬೆನ್ನಲ್ಲೇ ಸಂಸತ್ನಲ್ಲೂ ಬಾಂಗ್ಲಾ ಬೆಳವಣಿಗೆಗಳನ್ನು ಸಚಿವ ಜೈಶಂಕರ್ ವಿವರಿಸಿದರು. ಅಜಿತ್ ದೋವಲ್, ಜೈಶಂಕರ್ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಸಭೆ ನಡೆಸಿದರು. ಬೇರೆ ದಾರಿ ಇರಲಿಲ್ಲ ಭಾರತಕ್ಕೆ. ಈಗ ಆಕೆ ಬಂದಾಗಿದೆ. ಶರಣಾಗಿ ಬಂದಂತಹ ಆಕೆಯನ್ನು ಈಗ ಓಡಿಸುವಂತಹ ಕ್ರೂರತ್ವವನ್ನು ತೋರಿಸುವ ಸಂಬಂಧವೇನು ಆಕೆ ಇಟ್ಕೊಂಡಿರಲಿಲ್ಲ. ಉತ್ತಮ ಸಂಬಂಧದಲ್ಲೇ ಇತ್ತು. ಅವ್ರ ದೇಶದಲ್ಲೇನೋ ಬೆಳವಣಿಗೆ ಆಗಿದೆ, ಬೇರೆ ವಿಚಾರ. ಹಾಗಾಗಿ ಬೇರೆ ಅನಿವಾರ್ಯವಾಗಿ ಆಕೆಯನ್ನು ಇಲ್ಲೇ ಉಳಿಸ್ಕೊಳ್ಳೋ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಆದರೆ ನಾನು ಲೆಕ್ಕ ಹಾಕೋ ವಿಚಾರದಲ್ಲಿ ದೀರ್ಘಕಾಲದ ಆಸರೆ ಆಕೆಗೆ ಭಾರತದಲ್ಲೂ ಸಿಗದೇ ಇರಬಹುದು. ಬಹುಶಃ ಆಕೆ ಬೇರೆ ಯಾವುದೋ ದೇಶವನ್ನು ಸೆಲೆಕ್ಟ್ ಮಾಡ್ಕೋಬೋದು. ಲುಕ್ ಎಟ್ ಬ್ರಿಟನ್. ಅಕ್ರಮವಾಗಿ ನುಸುಳಿ ನನ್ನ ದೇಶದ ದುಡ್ಡನ್ನು ಲೂಟಿ ಹೊಡೆದು ಬ್ಯಾಂಕ್ಗಳಿಗೆ ದೋಖಾ ಮಾಡಿ ಹೋದ ಗಿರಾಕಿಗಳನ್ನು ಬಿಟ್ಕೊಂಡು ಕೂತಿರೋಂಥ ಬ್ರಿಟನ್ನು, ಗ್ರೇಟ್ ಬ್ರಿಟನ್ನು, ಹೇಳದೆ ಕೇಳದೆ ಹೋಗೋ ಲ್ಯಾಂಡ್ ಆಗ್ಬಿಟ್ಟು ಅಸೈಲಮ್ಗೆ ಅರ್ಜಿ ಹಾಕೋವನನ್ನು ಅಲ್ಲಿ ಪಾಲನೆ ಮಾಡಿಸ್ಕೊಂಡು ಕೂತ್ಕೊಳ್ಳೋನು, ಧೋಖಾ ಗಿರಾಕಿಗಳು ಅಸೈಲಮ್ ವಿಚಾರದಲ್ಲಿ ನಮ್ಮ ದೇಶಗಳಿಗೆ ವಿಪರೀತವಾದ ಭಾಷಣ ಮಾಡೋ ಅಮೆರಿಕದಂಥ ದೇಶ, ನೀವು ನಿರಾಶ್ರಿತರಾಗಿ ಬರೋರನ್ನ ಬಿಟ್ಟು ಬಿಡಬೇಕು, ಅದನ್ನು ತಡೀಬಾರ್ದು ಅಂದ್ಕೊಳ್ಳೋರು ಇವತ್ತು ಈ ಸ್ಟೇಜ್ ಎಲ್ಲ ತಮ್ಮ ಬುಡಕ್ಕೆ ಬೇಕಾದಾಗ ತಮ್ಮದು ಬಣ್ಣನ ಹೆಂಗೆ ಬದಲಾಯಿಸ್ಕೋತಾರೆ ನೋಡ್ಕೋತಾ ಇರಿ ಎಲ್ಲ ದೇಶಗಳು. ಅದೇ ಬ್ರಿಟನ್ನಲ್ಲಿ ಇವತ್ತು ಹಲವು ಪ್ರಾಂತ್ಯಗಳಲ್ಲಿ ನಿರಾಶ್ರಿತರಾಗಿ ಆಗಮಿಸಿ ನಮ್ಮ ದೇಶವನ್ನು ನಾಶ ಮಾಡ್ತಿದ್ದಾರೆ ಅಂತ ಸ್ಥಳೀಯರೇ ತಿರುಗಿ ಬಿದ್ದು ಬೆಂಕಿ ಹಾಕ್ತಾ ಇರೋ ಘಟನೆಗಳು ನಡೀತಾ ಇದೆ. ಅದನ್ನು ಅಲ್ಲಿಯ ಪ್ರಧಾನಿ ಹೊಸದಾಗಿ ಬಂದಿರೋರು ಬಡ್ದು ಹಾಕ್ಬಿಡ್ತೀನಿ ನೋಡಿ ಅಂದಿದ್ದಾರೆ. ಬೇರೆ ದೇಶದಲ್ಲಿ ಆಗಿದ್ದಿದ್ರೆ ನಾನು ಎಕ್ಸೆಸಿವ್ ಫೋರ್ಸ್ ಎಲ್ಲ ಯೂಸ್ ಮಾಡಬಾರ್ದು, ನಿರಾಶ್ರಿತರು ಯಾವ ಲೆಕ್ಕಾಚಾರ. ಅಕ್ರಮವಾಗಿ ಬಂದವನಿಗೆ ರಹದಾರಿ ಸಿಕ್ಕತ್ತೆ, ಸಕ್ರಮವಾಗಿ ಹೋಗ್ತೀನಿ ಅಂದವನು ಅವತ್ತು ಹೊರಗೆ ಹಾಕ್ತಾರೆ. ಇದು ಬಹಳ ದೊಡ್ಡ ಮಾನವತಾವಾದವಂತೆ ಇದು ಇವ್ರ ಹಣೆ ಬರಹಕ್ಕೆ. ಆಲ್ ರೈಟ್, ನಮಗಂತೂ ಸಿಕ್ಲಿಕ್ಕೆ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾರೋ ಬಿಡ್ತಾರೋ ಏನಾಗುತ್ತೋ ಏನೋ ಗೊತ್ತಿಲ್ಲ. ನಮ್ಮ ದೃಷ್ಟಿಕೋನದಲ್ಲಿ ಅಲ್ಲ, ನಮ್ಮ ದೇಶದ ವಿಚಾರದಲ್ಲಿ ನಮ್ಮಲ್ಲೂ ಜಾಸ್ತಿ ದಿನ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದಂಗೆ ಇದೆ ಮೇಲ್ನೋಟಕ್ಕೆ. ಈ ಹಿಂದಿನ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿ ಬೇರೆ ಇದ್ದಂಗೆ ಇದೆ ಮೇಲ್ನೋಟಕ್ಕೆ ಸದ್ಯಕ್ಕಂತೂ ಕಾಣಿಸ್ತಾ ಇದೆ. ಈ ಇಡೀ ಬೆಳವಣಿಗೆಗಳು ಏನು ನಡೆದಿದೆ ಬಾಂಗ್ಲಾದೇಶದಲ್ಲಿ, ಇದನ್ನು ವಿವಿಧ ರೀತಿಯಲ್ಲಿ ಈಗ ವ್ಯಾಖ್ಯಾನಿಸುವಂತಹ ಸಮಯ. ಆದರೆ ಎಲ್ಲದಕ್ಕೂ ಇಂತಹದೇ ನಿರ್ದಿಷ್ಟ ಕಾರಣ ಅಂತ ಹೇಳಿ ಕೂತ್ಕೋಬೇಕಾಗಿಲ್ಲ, ನಾವು ಅಲ್ಲ ತೀರ್ಮಾನ ಮಾಡಬೇಕಾಗಿಲ್ಲ, ಇದೇ ಅಂತಿಮ ನಿರ್ಧಾರ ಅಂತ ತೀರ್ಮಾನ ಮಾಡಬೇಕಾದ ಅವಶ್ಯಕತೆ ಇದ್ದಂಗಿಲ್ಲ. ನಿಧಾನವಾಗಿ ಅಲ್ಲಿಯ ಬೆಳವಣಿಗೆಗಳು ಹೇಗೆ ರೂಪುಗೊಳ್ಳುತ್ತವೋ ಹಾಗೆ ಈ ಘಟನಾವಳಿಗಳ ಹಿಂದೆ ನಡೆದಿರಬಹುದಾದ ಕೃತ್ಯಗಳು ಕುಕೃತ್ಯಗಳು ಎರಡೂ ಹೊರಕ್ಕೆ ಬಂದೇ ಬರುತ್ತೆ.
ಹೌದು, ಎಲ್ಲೂ ಹೋಗಲ್ಲ. ಮುಚ್ಚಿಡಕ್ಕಾಗಲ್ಲ. ಇವತ್ತು ಶೇಖ್ ಹಸೀನಾ ಆ ದೇಶದವ್ರಿಗೆ ಆಕೆ ಬಗ್ಗೆ ಬೇಸರ ಆಗಿದ್ರೆ ಆಕೆ ತೆಗೆದಾಕ್ಬೋದು, ತೆಗೆದಾಕಬೇಕಾದ ರೀತಿ ಮಾರ್ಗಗಳನ್ನು ಅವ್ರ ದೇಶದವ್ರು ಆಯ್ಕೆ ಮಾಡ್ಕೋಬೋದು, ಅದು ಅವ್ರ ಇಷ್ಟ, ಏನಾರು ಮಾಡ್ಕೊಂಡು ಹೋಗಿ. ಆದರೆ ಆಕೆಯ ಮನೆಯೊಳಕ್ಕೆ ನುಗ್ಗಿ ಚೇರು ಕುರ್ಚಿ ಚಿಕನ್ನು ಮಟನ್ನು ಮೊಟ್ಟೆ ಪಟ್ಟೆ ತಿನ್ಕೊಂಡೋಗಿ ದಾರಿಲಿ ಸಿಕ್ಕಿದ್ದಕ್ಕೆಲ್ಲ ಬೆಂಕಿ ಹಾಕಿ ಹಿಂದೂಗಳ ಮನೆಗೆಲ್ಲ ನುಗ್ಗೋದಕ್ಕೆ ಕಾರಣ ಏನು? ಶೇಖ್ ಹಸೀನಾಗೂ ಅಲ್ಲಿರುವ ಹಿಂದೂಗಳದ್ದು ಏನು ಸಂಬಂಧ ಇರುತ್ತೆ? ಅವ್ರೇನು ಮಾಡೋಕ್ಕಾಗಿರುತ್ತೆ? ಅವರು ಪರಿಸ್ಥಿತಿಯ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಒಂದೇ ಅಷ್ಟೇ ಅಲ್ಲ, ಅವರಷ್ಟೇ ಜನ ಬಾಂಗ್ಲಾದೇಶಿಯರು ಅಲ್ಲವೂ ಅಷ್ಟೇ ಅಲ್ಲ, ಬಾಂಗ್ಲಾದಲ್ಲಿ ಇದಕ್ಕಿಂತ ಹೊರತಾಗಿ ಇರುವವರು ಇರ್ತಾರೆ. ಹೊರಗೆ ಬಂದು ವೈಲೆನ್ಸಲ್ಲಿ ಇನ್ವಾಲ್ವ್ ಆದವರೇ ಮಾಬೇ ದೇಶ ಆಗಲ್ಲ, ಅವರೇ ಇರಬೇಕು ಅಂತ ಅದಾಗಲ್ಲ. ಹಾಗಾಗಿ ನೋಡಬೇಕು. ಸೊ ವಿದೇಶದ ಪಾತ್ರಗಳ ಬಗ್ಗೆ ವಿಪರೀತವಾದ ಚರ್ಚೆ ಈಗ ಪ್ರಾರಂಭ ಆಗ್ತಾ ಇದೆ. ಒಂದು ಕಡೆ ಚೈನಾ ಪಾತ್ರ, ಒಂದು ಕಡೆ ಪಾಕಿಸ್ತಾನದ ಪಾತ್ರ, ಇನ್ನೊಂದು ಕಡೆ ಅಮೆರಿಕದ್ದೇ ಪಾತ್ರ. ಅಮೇರಿಕ ಈ ರೀತಿಯ ಸರ್ಕಾರಗಳ ವಿಚಾರದಲ್ಲಿ ಕೆಲವು ಸರಿ ತನ್ನದೇ ಆದ ನಿರ್ಧಾರ ತೆಗೆದುಕೊಳ್ಳೋದು ಹೊಸದೇನಲ್ಲ ಅವ್ರಿಗೆ. ಇತ್ತೀಚೆಗೆ ಚೈನಾನು ಅದೇ ದಾಳಿ, ಅದೇ ರಾಗ, ಅದೇ ಹಾದಿನಲ್ಲಿ ಇದೆ. ಪಾಕಿಸ್ತಾನಕ್ಕೆ ಎಂದಿನಿಂದ ಇದೆ ಅದು. ಪಾಕಿಸ್ತಾನ ಬಾಂಗ್ಲಾದೇಶ ಬೇರೆ ಆಗಿದ್ದ ದಿನದಿಂದನೂ ಅವ್ರಿಗೆ ಅದು ಇದ್ದೇ ಇದೆ. ಎರಡನೆಯದು, ಅವರಿಗೆ ಭಾರತದ ಜೊತೆ ಬಾಂಗ್ಲಾದೇಶ ಚೆನ್ನಾಗಿದ್ದಿದ್ದು ಅವ್ರಿಗೆ ಅದಷ್ಟು ಇಷ್ಟ ಇರಲಿಲ್ಲ. ಇನ್ನು ಐಸಿಸ್ಸು ಅದಕ್ಕೆ ಒಂದು ಬೇಸ್ ಬೇಕಿತ್ತು, ಒಂದು ಬುಡ ಬೇಕಿತ್ತು, ಬಾಂಗ್ಲಾದೇಶಲ್ಲಿ ಮಾಡ್ಕೊಂಡಿತ್ತು ಆ ಜಾಗ ಎಲ್ಲ. ಆದರೆ ಹಸೀನಾ ಬಂದ ನಂತರ, ಶೇಖ್ ಹಸೀನಾ ಬಂದ ನಂತರ ಅದನ್ನೆಲ್ಲ ಬುಡ ಸಮೇತ ಕಿತ್ತು ಬಿಸಾಕಿ ಹೊರಗಾಕಿದ್ರು ಎಲ್ಲನೂ. ಹಾಗಾಗಿ ಈಗ ಐಸಿಸ್ ವಾಪಸ್ ಅಲ್ಲಿಗೆ ಬಂದು ತನ್ನ ಪ್ರತಿಕಾರವನ್ನು ಭಾರತದ ಮೇಲೆ ತಿರುಗಿಸಲಿಕ್ಕೆ ಅದನ್ನೂ ಒಂದು ಲಾಂಚಿಂಗ್ ಪ್ಯಾಡ್ ಥರ ಇನ್ಮೇಲಿಂದ ಬಾಂಗ್ಲಾನ ಯೂಸ್ ಮಾಡ್ಬೋದು. ಆದರೆ ಈ ಎಲ್ಲವೂ ತೀರ್ಮಾನ ಆಗುವುದು ಹೇಗೆ ಎಂದರೆ, ನಾಳಿನ ದಿನಗಳಲ್ಲಿ ಸೈನ್ಯದ ತನ್ನ ಪಾತ್ರವನ್ನು ಏನು ಎಂದು ನಿರ್ಧರಿಸುತ್ತೋ ಅದರ ಮೇಲೆ. ಯಾಕಂದರೆ ಬಾಂಗ್ಲಾದೇಶದಲ್ಲಿ ನಡೆದಿರುವಂತಹ ಬೆಳವಣಿಗೆ ಯಾವುದಾದ್ರೂ ಒಂದು ದೇಶಕ್ಕೆ ನಿರ್ದಿಷ್ಟವಾಗಿ ಒಂದಿಷ್ಟು ತೀವ್ರ ತೆರನಾದ ರಾಜಕೀಯ, ಸಾಂಸ್ಕೃತಿಕ ಅಥವಾ ಜನಾಗಿನ ಈ ವಿಚಾರದಲ್ಲಿ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದೇ ಆದರೆ, ಒಂದು ಭಾರತ, ಎರಡನೇದು ಆ ಕಡೆಯಿಂದ ಮಯನ್ಮಾರ್. ಹಾಗಾಗಿ ಎರಡೂ ಇದೆ. ಹಾಗಾಗಿ ಅಲ್ಲಿ ಮಯನ್ಮಾರ್ ಆಗಲಿ ಚೀನಾ ಜೊತೆ ಸ್ವಲ್ಪ ಚೆನ್ನಾಗೇ ಇರೋದ್ರಿಂದ ಅವ್ರಿಗೇನು ತೊಂದರೆ ಆಗಲಿಕ್ಕಿಲ್ವೇನೋ, ನಮಗೇ ಇರಬಹುದು ತೊಂದರೆ. ಹಾಗಾಗಿ ನಾವೇ ಇದನ್ನು ಯೋಚನೆ ಮಾಡಬೇಕಾಗಿರೋದು. ನಮಗೇನಾಗಬಹುದು? ದೊಡ್ಡ ಪ್ರಮಾಣದಲ್ಲಿ ನಿರಾಶ್ರಿತರ ರೂಪದಲ್ಲೋ ಅಥವಾ ನಿರಾಶ್ರಿತರಾಗಿಯೋ ಅಥವಾ ನಮಗೆ ಬೇಡ ದೇಶ ಅಂತ ಜನ ಭಾರತದ ಕಡೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಮ ದೇಶಕ್ಕೆ ಅದನ್ನು ನಿಭಾಯಿಸ್ಲಿಕ್ಕೆ ಆಗಲ್ಲ, ನಾವು ಮಾಡಬೇಕಾಗಿಲ್ಲ ಆ್ಯಕ್ಚುಲಿ. ಬಟ್ ಅದು ಬಂದರೆ ದೊಡ್ಡ ಸಮಸ್ಯೆ ಆಗತ್ತೆ. ನಮಗೆ ರೆಫ್ಯೂಜಿ ವಿಲ್ ಬಿ ಎ ಬಿಗ್ ಇಶ್ಯೂ ಆ್ಯಸ್ ಫಾರ್ ಎಸ್ ಇಂಡಿಯಾ ನಮ್ಮ ಜೊತೆಲಿರೋವಂಥದ್ದು. ಪಶ್ಚಿಮ ಬಂಗಾಳದ ಒಂದರಲ್ಲೇ ಸುಮಾರು 2,000, ಒಟ್ಟಾರೆ 3,500-4,000 ಕಿಲೋಮೀಟರ್ಗಳದಷ್ಟು ಭಾಳ ತೂತು ಬಿದ್ದೋಗಿರೋ ರೀತಿ ಇರುವಂಥ ನಮ್ಮ ಗಡಿ ಭಾಗ ಏನಿದೆ ಅದನ್ನು ಕಾಯೋದು ಅಷ್ಟು ಸುಲಭ ಅಲ್ಲ. ಆ ಪರಿಸ್ಥಿತಿ ಯಾಕೆ ಬರಬಹುದು ಅನ್ನೋದೇ ಆದರೆ, ಬಾಂಗ್ಲಾದೇಶ ಏನನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾರಿಗೂ ಅರಿವಿಲ್ಲ. ಬಾಂಗ್ಲಾದೇಶ ಈಗ ಬೆಳೆಯುತ್ತಿದ್ದ ಆರ್ಥಿಕ ಶಕ್ತಿಯಲ್ಲಿ, ಆಗಲೇ ಹೇಳಿದ್ದೆ, ಸೌತ್ ಏಷ್ಯಾನಲ್ಲಿ, ದಕ್ಷಿಣ ಏಷ್ಯಾನಲ್ಲಿ ಅದು 2ನೇ ಅತಿ ದೊಡ್ಡ ದೇಶವಾಗಿ ಆರ್ಥಿಕ ಶಕ್ತಿಯಾಗಿ ಬಂದಿತ್ತು, ಬೆಳೀತಾ ಇತ್ತು ಅಂತ ಹೇಳ್ತಿದ್ವಿ. ಅದು ತನ್ನ ಆರ್ಥಿಕ ಪ್ರಗತಿಯ ಹಾದಿಯನ್ನು ಹಿಡಿಯುತ್ತೋ ಮುಂದೆ ಬರುವ ಅಧಿಕಾರಕ್ಕೆ ಬರೋ ಜನ, ಅಥವಾ ಮೂಲಭೂತವಾದದ ಕಡೆಗೆ ತಿರುಗಿ ಭಿಕ್ಷೆ ಬೇಡಿದರೂ ಸರಿ ಮೂಲಭೂತವಾದ ಕಟ್ಟರ್ ಇಸ್ಲಾಂ ವಾದದ ಕಡೆಗೆ ತಿರುಗಿಕೊಳ್ಳುತ್ತೋ ಗೊತ್ತಿಲ್ಲ, ಯಾವ ಕಡೆಗೆ ತಿರುಗುತ್ತೋ ಗೊತ್ತಿಲ್ಲ. ಕಟ್ಟರ್ ಇಸ್ಲಾಂ ವಾದದ ಕಡೆಗೆ ತಿರುಗಿಕೊಂಡು ಹೋದರೆ ಇನ್ನೊಂದು 2-3 ವರ್ಷದಲ್ಲಿ ಅದೊಂದು ಭಿಕ್ಷುಕ ದೇಶ ಆಗೋಕ್ಕೆ ಯಾವ ಅನುಮಾನನೂ ಬೇಡ. ಅದೂ ಆಗತ್ತೆ, ಅನುಮಾನನೇ ಬೇಡ. ಅದಾದರೂ ನಮಗೆ ಸಮಸ್ಯೆ, ಅದು ಪ್ರಶ್ನೆ ಬೇರೆ. ಲೈಕ್ ಪಾಕಿಸ್ತಾನ ಭಿಕ್ಷುಕ ಪಾತ್ರದಲ್ಲಿ ಇದ್ದರೂ ನಮ್ಗೆ ಅದು ಸಮಸ್ಯೆನೇ. ಹಾಂ, ಯಾಕಂದರೆ ಎಲ್ಲವನ್ನೂ ಬಿಟ್ಟು ರಸ್ತೆಗೆ ಬಂದವನಿಗೆ ಕಳ್ಕೊಳ್ಳೋದು ಏನಿರುತ್ತೆ ಕಳ್ಕೊಳ್ಳೋಕ್ಕೆ? ಪಾಕಿಸ್ತಾನ ಕಳ್ಕೊಳ್ಳೋಕ್ಕೆ ಏನಿದೆ ಅದಕ್ಕಿನ್ನು? ಹಾಗಾಗಿ ಅದನ್ನು ನಡೆಸಬಹುದಾದ್ದು ಸೈನ್ಯ ಯಾವ ಪರಿಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ ಗೊತ್ತಿಲ್ಲ, ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ, ಯಾವ ರೀತಿ ತನ್ನ ನಿಯಂತ್ರಣವನ್ನು ಇಟ್ಕೊಳ್ಳುತ್ತೆ ಗೊತ್ತಿಲ್ಲ. ಎರಡನೇದು, ಸೈನ್ಯದ ಮುಖ್ಯಸ್ಥನಾಗಿರುವ ವ್ಯಕ್ತಿ ಯಾವ ಕಡೆಗೆ ಯಾವ ರೀತಿ ವಾಲ್ತಾನೆ ತನ್ನ ವೈಯಕ್ತಿಕ ವಿಚಾರದಲ್ಲಿ ಅಂತ ನಮಗೆ ಅದು ಗೊತ್ತಿಲ್ಲ. ಎರಡನೇದಲ್ಲಿರುವ ಪ್ರತಿಪಕ್ಷಗಳಲ್ಲಿ BNP, ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಏನಿದೆ, ಅದು ಖಲೀದಾ ಜಿಯಾ ಜೈಲಲ್ಲಿದ್ದರು, ಈಗ ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ. ಆಕೆ ತಾನು ಮಾಡಿಕೊಂಡಿರುವ ದೋಸ್ತಿ ಪಕ್ಷಗಳೇನಿವೆ, ಆ ದೋಸ್ತಿ ಪಕ್ಷಗಳೆಲ್ಲವೂ ಮೂಲಭೂತವಾದ ಪಕ್ಷಗಳು. ಆ ಪಕ್ಷದ ಕೆಲವು ವಿದ್ಯಾರ್ಥಿಗಳು ಮತ್ತು ಸಂಘಟನೆಯೇ ಢಾಕಾ ವಿಶ್ವವಿದ್ಯಾಲಯದಿಂದ ಬಂದು ಎಲ್ಲ ಕೆಲಸ ಮಾಡಿರೋದು ಅಂತಲೂ ಇದೆ. ದಟ್ಸ್ ಓಕೆ, ಅದು ಅವ್ರಿಗೆ ಬಿಟ್ಟಿದ್ದು. ಹಾಗಾಗಿ ಆ 2 ಪಕ್ಷಗಳು ಅಥವಾ ಪಕ್ಷಗಳ ಕೂಟ ಏನಿದೆ, ಅವರು ಯಾವ ತೀರ್ಮಾನ, ಯಾಕಂದರೆ ಖಲೀದಾ ಜಿಯಾಗೂ ಭಾರತಕ್ಕೂ ಭಾಳ ದೊಡ್ಡ ಸಂಬಂಧ ಇದೆ ಅಂತೇನಿಲ್ಲ, ನಮ್ಮ ಬಗ್ಗೆ ಆಕೆಗೆ ಏನು ಪ್ರೀತಿ ಇದೆ ಅಂತಲೂ ಇಲ್ಲ ನಮಗೆ. ಇನ್ಫ್ಯಾಕ್ಟ್ ಆಕೆ ಒಂದು ರೀತಿ ಇಂಡಿಯಾ ವಿರುದ್ಧದ ಮಾತುಗಳನ್ನು ಮತ್ತು ಭಾವನೆಗಳನ್ನು ಇಟ್ಟುಕೊಂಡು ಅಲ್ಲಿ ತನ್ನ ರಾಜಕಾರಣವನ್ನು ನಡೆಸ್ತಾನೆ, ಲೈಕ್ ಪಾಕಿಸ್ತಾನದವ್ರು ನಡೆಸೋ ಹಾಗೆ.
ಅಥವಾ ಕೆಲವೊಮ್ಮೆ ನಮ್ಮಲ್ಲಿ ಬಿ ಜೆ ಪಿನವ್ರು ನಾವು ಕೆಲವರು ಹೇಳೋಂಗೆ ಸದಾಕಾಲ ಪಾಕಿಸ್ತಾನ ಅಂತಾರೆ ಇವರು ಅಂತ ಅಂದಂಗೆ. ಹಾಗಾಗಿ ಅಲ್ಲೂ ಹಾಗೇ ಇದೆ. ಹಾಗಾಗಿ ಅದು ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಪಾಕಿಸ್ತಾನ ಯಾವ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳುತ್ತೋ ಅದರ ಮೇಲೆ ಭಾರತದ ಮೇಲೆ ಬೀಳುವ ಪರಿಣಾಮಗಳು ಏನು ಅನ್ನೋದು ಗೊತ್ತಾಗತ್ತೆ. ಲಾಂಗ್ ರನ್ನಲ್ಲಿ ಯಾವುದೇ ಸರ್ಕಾರ ಬಂದರೂ ನಾವು ರೀಬೂಟ್ ಮಾಡ್ಕೋಬೇಕು, ಹೊಸದಾದ ಸಂಬಂಧಗಳನ್ನು ಬೆಳೆಸಬೇಕು, ತಕ್ಕ ಮಟ್ಟಿಗೆ ಎಷ್ಟಕ್ಕೋ ಅಷ್ಟಕ್ಕೆ ಮಾಡ್ಕೋಬೇಕು, ಅಥವಾ ಚೆನ್ನಾಗಾದರೆ ಚೆನ್ನಾಗಿ, ಇಲ್ದಿದ್ರೆ ಇಲ್ಲ ಅನುಭವಿಸ್ಬೇಕು ಬೇರೆ. ತಕ್ಷಣಕ್ಕೆ ಈ ಪರಿಸ್ಥಿತಿಗಳು ಇದ್ದಂಗೆ ಇದೆ. ಅದು ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ. ಎಸ್, ಸರ್ಕಾರ ಹೇಗೆ ರಚನೆ ಆಗುತ್ತೆ ಅನ್ನೋದು ಕೂಡ ಈ ಪ್ರಶ್ನೆ ಅಲ್ಲ ಸರ್. ಯಾಕಂದ್ರೆ ರಚನೆ, ಸರ್ಕಾರದ ನೇತೃತ್ವ ವಹಿಸುವವರು ಯಾರು, ಅವರ ಮನೋಸ್ಥಿತಿಗಳೇನು, ಅವರು ಆಯ್ಕೆ ಮಾಡ್ಕೊಳ್ಳೋ ದಾರಿ ಏನು, ಆರ್ಥಿಕ ಪ್ರಗತಿ, ದೇಶಕ್ಕೆ ಒಳ್ಳೇದಾಗಬೇಕು, ದೇಶ ಕಟ್ಟೋಣ ಆಗಿದ್ದಾಗೋಯ್ತು ಅಂತ ಅವ್ರು ಕಟ್ಕೋತಾರೋ, ಅಥವಾ ತಿನ್ನಕ್ಕನ್ನ ಇಲ್ದಿದ್ರು ಈಗ ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ಆಡಳಿತ ಇದ್ದಂಗೆ, ಅಥವಾ ಪಾಕಿಸ್ತಾನಲ್ಲಿ ಇದ್ದಂಗೆ, ಅಥವಾ ಮೂಲಭೂತವಾದನ ಟೆರರಿಸಮನ್ನು ಒಂದು ಇನ್ಸ್ಟ್ರೂಮೆಂಟ್ ಆಫ್ ಪಾಲಿಸಿ ಥರ ತನ್ನ ವಿದೇಶಾಂಗ ನೀತಿಯ ಒಂದು ಭಾಗವಾಗಿ ಅದನ್ನೊಂದು ಅಸ್ತ್ರವಾಗಿ ಬಳಸ್ಕೋತಾರೋ, ಅಥವಾ ಇಸ್ಲಾಂ ಮೂಲಭೂತವಾದವೇ ಸರಿ, ತಿನ್ನಕ್ಕಿಲ್ದಿದ್ರೂ ಪರವಾಗಿಲ್ಲ ಅಂತ ಅದನ್ನು ಬಳಸ್ಕೋತಾರೋ ಗೊತ್ತಿಲ್ಲ. ಅವ್ರು ಯಾವ ಹಾದಿ ಹಿಡಿತಾರೆ ಅಂತ ಅದರ ಮೇಲೆ ಎಲ್ಲ ಇತ್ಯರ್ಥ ಆಗುತ್ತೆ. ಬಾಂಗ್ಲಾದ ಈ ಕ್ಷಿಪ್ರ ಕ್ರಾಂತಿಯ ಹಿಂದೆ ರಾಜಕೀಯ ಇದೆಯಾ ಅಂತ ನಾನು ಆಗಲೇ ಹೇಳಿದೆ. BNP ಮತ್ತು ಮಿತ್ರ ಪಕ್ಷ ನಿಷೇಧಿತ ಜಮಾತೆ ಇಸ್ಲಾಮಿ ಪಕ್ಷದ ಪಾತ್ರದ ಬಗ್ಗೆ ಬಲವಾದ ಶಂಕೆ ಇದೆ. ಶಂಕೆ ಏನು ಕಾಣಿಸ್ತಾ ಇಲ್ಲ. ನನ್ನ ಪ್ರಕಾರ ವಿದ್ಯಾರ್ಥಿ ಮೂಮೆಂಟ್ ಆಗಿ ಪ್ರಾರಂಭ ಆದಂಥ ಚಳವಳಿ ಅದನ್ನು ಅವರು ಟೇಕ್ ಓವರ್ ಮಾಡಿದ್ದಾರೆ. ಟೇಕ್ ಓವರ್ ಮಾಡದೇ ಇದ್ದಿದ್ರೆ ಅದು ಆ ಪರಿಪ್ರಮಾಣಕ್ಕೆ ಹೋಗೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಮತ್ತು ವಿತ್ ದಿಸ್ ವಯಲೆನ್ಸ್ ಉದ್ದೇಶ ಇದ್ದಂಗಿದೆ. ಶೇಖ್ ಹಸೀನಾ ದೇಶ ತೊರೆಯುತ್ತಿದ್ದಂಗೆ ಸೇನಾಡಳಿತ ಬಂದಿದೆ. ಆಕೆ ಭಾರತಕ್ಕೆ ಬರ್ತಿದ್ದಂಗೆ ಅಲ್ಲಿಯ ವಿಪಕ್ಷ ನಾಯಕಿ ಖಲೀದಾ ಜಿಯಾ ಮತ್ತು ಸಾಮಾಜಿಕ ಹೋರಾಟಗಾರ ಮಹಮ್ಮದ್ ಯೂನಸ್ ರಿಲೀಸ್ ಆಗಿದ್ದಾರೆ. ಮಹಮ್ಮದ್ ಯೂನಸ್ ಅಲ್ಲಿಯ ಮೈಕ್ರೋ ಫಿನಾನ್ಸ್ ಬ್ಯಾಂಕ್ಗಳನ್ನ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಮಾಡಿದವರು, ನೊಬೆಲ್ ಪ್ರಶಸ್ತಿ ಪುರಸ್ಕೃತರು. ಆದರೆ ಅವರು ಜೈಲೊಳಗಡೆ ಇದ್ದರು ಯಾವುದೋ ಒಂದು ಕೇಸಿನ ಸಂಬಂಧದಲ್ಲಿ. ಅವ್ರನ್ನೆಲ್ಲ ರಿಲೀಸ್ ಮಾಡಿದ್ದಾರೆ. ಈಗ ಆತನನ್ನೇ ಪ್ರಧಾನಿ ಆಗಬೇಕು ಎಂದು ಅಥವಾ ಮುಖ್ಯ ಸಲಹೆಗಾರ ಆಗಬೇಕು ಅಂತ ಅಲ್ಲಿ ವಿದ್ಯಾರ್ಥಿ ಚಳವಳಿಯ ನಾಯಕರೆಲ್ಲ ಬಯಸ್ತಿದ್ದಾರಂತೆ. ಈ ಮಧ್ಯೆ ಅಲ್ಲಿ ಸಂಸತ್ತನ್ನು ರದ್ದು ಮಾಡಿದ್ದಾರೆ. ಖಲೀದಾ ಜಿಯಾನೇ ಪ್ರಧಾನಿ ಆದರೂ ಆಶ್ಚರ್ಯ ಇಲ್ಲ ಅಂತಿದ್ದಾರೆ. ಏನು ಬೇಕಾದ್ರೂ ಆಗ್ಬೋದು ಇಂಥ ಸಿಚುವೇಷನಲ್ಲಿ. ಸದ್ಯಕ್ಕೆ ಒಂದಿಷ್ಟು ಜನ ಅಲ್ಲಿ ಸತ್ತಿದ್ದಾರೆ, ಬಲಿಯಾಗಿದ್ದಾರೆ. ಕರ್ಫ್ಯೂ ಎಲ್ಲ ತೆಗೆದಿದೆ, ಆದರೂ ಹಿಂಸಾಚಾರ ನಿಂತಿಲ್ಲ. ಕೆಲವು ವಿಜುವಲ್ಸು, ಕೆಲವು ದೃಶ್ಯಗಳನ್ನು ನಿಮ್ಮ ಮುಂದೆ ನಾವು ಹಾಜರುಪಡಿಸ್ಬಿಡ್ಬೋದೇ. ಆದರೆ ಬಾಂಗ್ಲಾದ ರಾಷ್ಟ್ರಪಿತ ಅಂತ ನಾವು ಹೆಂಗೆ ಮಹಾತ್ಮ ಗಾಂಧಿಗಂತೀವಿ ಹಾಗೆ ಅಲ್ಲಿ ನೀವು ನೋಡ್ತಾ ಇದ್ದೀರಿ ಮುಜಿಬುರ್ ರೆಹಮಾನ್ದು ಪ್ರತಿಮೆಯನ್ನು ನಾನು ನಿನ್ನೆನೇ ಹೇಳಿದೆ. ಒಂಥರ ಈ ಸದ್ದಾಮ್ ಹುಸೇನ್ ಪ್ರತಿಮೆ ಬೆಳೆಸ್ತಾರೆ ನೋಡ್ತಾ ಇರಿ ಅದನ್ನಂತ. ಹಾಗೆ ಹಗ್ಗ ಕಟ್ಬಿಟ್ಟು ಕೆಳಕ್ಕೆ ಕೆಡವುಕೊಂಡಿದ್ದಾರೆ. ಇದು ಈಗಿನ ಯುವಕರಿಗೂ ಮುಜಿಬುರ್ ರೆಹಮಾನ್ಗೂ ಲಿಂಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆತನ ಹೋರಾಟ ಮಗದೊಂದು ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರಲ್ಲಿ ಆತನದಿದ್ದ ಪಾತ್ರ ಎಲ್ಲ ಈ ಯುವಕರಿಗೆ ಗೊತ್ತಾಗಬೇಕಲ್ಲ. ಫಾರ್ ಎಕ್ಸಾಂಪಲ್, ಭಾರತದ ಒಳಗಡೆ ಮಹಾತ್ಮ ಗಾಂಧಿಯವರ ಹೋರಾಟವಾಗಲಿ ಅಥವಾ ಅಂದಿನ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗಿಯಾಗಿದ್ದಂತಹವರ ಹೋರಾಟವಾಗಲಿ ಯಾಕೆ ಅರ್ಥ ಆಗಬೇಕು? ಇವತ್ತು ಅರ್ಥ ಆಗ್ತಿರೋದೆಲ್ಲ ಅದನ್ನು ಹೇಳಿಕೊಂಡು ತಿರುಗುವ, ಭ್ರಷ್ಟತೆಯನ್ನೇ ಆಹಾರ ಮಾಡಿಕೊಂಡಿರುವ, ನಮ್ಮನ್ನು ಪೀಡಿಸಿ ತಾವು ಚೆನ್ನಾಗಿರುವ ರಾಜಕಾರಣಿಗಳು ಹೇಳ್ಕೊಂಡು ತಿರುಗ್ತಾರಷ್ಟೆ. ಅವ್ರ ಹೆಸರನ್ನೋ ಪಕ್ಷದ ಹೆಸರನ್ನೋ ಮತ್ತೊಂದನ್ನೋ ಸ್ವಾತಂತ್ರ್ಯ ಅಂದ್ಕೊಂಡು ಓಡಾಡ್ತಾರಷ್ಟೆ. ಎಲ್ಲ ಸ್ವಾತಂತ್ರ್ಯವೂ ಅವ್ರಿಗೆ ಸಿಕ್ಕಿದೆ ಅಷ್ಟೇ ಅಲ್ಲವೇ. ಅದೇ ಥರ ಇಲ್ಲಿಯ ಯುವ ವರ್ಗಕ್ಕೇನಿದೆ, ಭಾರತದಲ್ಲಿ ಈಗ 30 ವರ್ಷ 35 ವರ್ಷ 40 ವರ್ಷ ಆಗಿರೋರ್ಗೂ ಮಹಾತ್ಮ ಗಾಂಧೀಜಿ ಹೋರಾಟಗಳಾಗಲಿ ಅಥವಾ ಅವರ ವ್ಯಕ್ತಿತ್ವಗಳಾಗಲಿ ಅಥವಾ ಅವರ ಜೀವನ ಶೈಲಿ ಆಗಲಿ ಇಲ್ವಾ ಜೋಕುಗಳು. ಈಗ ನಮ್ಮಲ್ಲಿ ಗಾಂಧೀಜಿ ಹೇಳಿದಂತೆ ಅಂತ ಮಾತಾಡ್ತಾರೆ ಕೂತ್ಕೊಂಡು, ಹೇಳಿದ ಒಂದು ಪಾಲನೆ ಇಲ್ಲ ಅದರಲ್ಲಿ. ಹಾಗಾಗಿ ಗಾಂಧಿಯನ್ನು ಲಿಂಕ್ ಮಾಡ್ಕೊಳ್ಳೋದು ಕಷ್ಟ, ಭಾಳ ಕಷ್ಟ. ಒಂದು ಸರ್ದಾರ್ ವಲ್ಲಭಾಯ್ ಪಟೇಲನ್ನೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನೋ ಬೇಡ, ಯಾರೂ ಬೇಡ. ನಾನು ಹೇಳ್ತೀನಿ, ಕಾನ್ಸ್ಟಿಟ್ಯೂಷನ್ನ ಬರೆದುಕೊಟ್ಟಂತಹ ಬಾಬಾ ಸಾಹೇಬನ್ನು ಅರ್ಥ ಮಾಡಿಕೊಂಡು ಅವ್ರ ಜೀವನದಲ್ಲಿ ಹೇಳಿದ್ದನ್ನೆಲ್ಲ ಪಾಲನೆ ಮಾಡ್ಕೊಂಡು ಓಡಾಡೋರು ಎಷ್ಟು ಜನ ಇದ್ದಾರೆ. ಅವರ ಹೆಸರಿನಲ್ಲಿ ಎಲ್ಲವನ್ನೂ ಪಡೆದಿದ್ದವ್ರುಗಳು ಎಷ್ಟು ಜನ ಇದ್ದಾರೆ. ಹಾಗಾಗಿ ಆ ಜನರೇಷನ್ಸಲ್ಲಿ ಹೋಗ್ಬಿಡುತ್ತೆ ಅದೆಲ್ಲ. ಫಾಲೋ ಮಾಡಬೇಕು. ಇಲ್ಲಾಗಿರೋದು ಅದೇನೆ. ಈಗ ಅಲ್ಲಿ ಗಲಾಟೆ ಮಾಡ್ತಿರೋರು 15 ವರ್ಷದಿಂದ 25 ವರ್ಷದ ಒಳಗಿನ ಹುಡುಗರುಗಳು. ಹಾಗಾಗಿ ಅವ್ರಿಗೂ ಮುಜಿಬುರ್ ರೆಹಮಾನ್ಗೂ ಏನು ಸಂಬಂಧ? ಹಬ್ಬ ಅಂದರೆ ಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪಾಠ ಇತ್ತೇನೋ. ಈಗ ನಮ್ಮ ಸ್ಕೂಲ್ ಮಕ್ಕಳ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಗಾಂಧೀಜಿ ಪಾಠ ಇದ್ದಂಗೆ. ದಟ್ಸ್ ಆಲ್, ಇನ್ನೇನು ಇಲ್ಲ ಅಷ್ಟೇ. ಹಾಗಾಗಿ ಅಲ್ಲಿ ಕಿತ್ತು ಎಸ್ತಿದ್ದಾರೆ, ಆ ದೃಶ್ಯ ನೋಡ್ತಾ ಇದ್ದೀರಿ. ಅದರ ಮೇಲೆ ಮೂತ್ರ ವಿಸರ್ಜನೆ ಮಾಡುವುದು, ಚಪ್ಪಲಿಲಿ ಎಸೆಯೋದು, ಹೊಡೆಯೋದು. ಏನಾಗತ್ತೆ? ವಾಟ್ ವಿಲ್ ಹ್ಯಾಪನ್? ಏನಾಗತ್ತೆ?
ನಿಮಗಷ್ಟೇ ಅದು ಸಂತೋಷ. ಕ್ರಿಕೆಟಿಗ ಕಮ್ ಸಂಸದ ಮೊರ್ತಾಜಾ ಮನೆಗೆ ಬೆಂಕಿ ಹಾಕಿದ್ದಾರೆ. ಆತ ಅವಾಮಿ ಲೀಗ್ನಿಂದ ಸಂಸದರು ಕೂಡ ಆಗಿದ್ದರು. ಹಾಗಾಗಿ ಆ ಆಕ್ರೋಶವನ್ನು ಅವ್ರ ಮೇಲೆ ತಿರುಗಿಸಿದ್ದಾರೆ. ಇನ್ನೂ ಭಾಳ ದೀರ್ಘಕಾಲ ನಡೆಯುತ್ತೆ ಇದು. ಅವಾಮಿ ಲೀಗ್ನ ಬಹುತೇಕ ನಾಯಕರುಗಳು ದೇಶವನ್ನು ಬಿಡುವ ಪರಿಸ್ಥಿತಿ ಬರಬಹುದು, ಈಗಾಗಲೇ ಬಂದಿರಬೇಕು ಮೋಸ್ಟ್ಲಿ. ನಿಧಾನವಾಗಿ ಅಲ್ಲಿ ಅವಾಮಿ ಲೀಗಿನ ಲೀಡರ್ಗಳ ಮೇಲೆ ತಿರುಗತ್ತೆ ಇದು. ಆದರೆ ಇವೆಲ್ಲ ಎಲ್ಲಿವರೆಗೆ ನಡೆಯುತ್ತೆ ಅಂದರೆ, ಆರ್ಥಿಕವಾಗಿ ಜೀವನ ಸುಧಾರಣೆ ಆಗದೆ ಹೋದರೆ, ಇನ್ನಷ್ಟು ಹದಗೆಡುತ್ತಾ ಹೋದರೆ, ಆಗ ಈಗ ಯಾರು ಹೊಡೆಸ್ಕೋತಿದ್ದಾರೋ ಅವರೇ ಮತ್ತೆ ಹೀರೋಗಳಾಗ್ಬೋದು. ಬೇಕಾರೆ ಹೇಳಕ್ಕೆ ಬರಲ್ಲ, ಗೊತ್ತಿಲ್ಲ, ವಿಡೋಣ್ಣು. ರಸ್ತೆಗಳಲ್ಲಿ ಬೆಂಕಿ, ಹೋಟೆಲ್ಗೆ ಬೆಂಕಿ, 24 ಮಂದಿನ ಸಜೀವವಾಗಿ ದಹನ ಮಾಡಿದ್ದಾರೆ. ದಾಂಧಲೆ, ಪ್ರಧಾನಿ ಮನೆಯಿಂದ ಕೈಗೆ ಸಿಕ್ಕಿದ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಪುಕ್ಕಟ್ಟೆ ಸಿಕ್ಕಿದ್ರೆ ಯಾರು ತಾನೇ ಬೇಡ ಅಂತಾರೆ ಈ ದೇಶದಲ್ಲಿ. ಈಗ ನಮ್ಮಲ್ಲಿ ಕೆಲವು ಸರಿ ಆಯಿಲ್ ಟ್ಯಾಂಕರ್ಗಳು ಲೀಕ್ ಆಯಿತು ಅಂದರೆ ಬಕೆಟ್ ಹಿಡ್ಕೊಂಡು ಹೋಗಲ್ವಾ ನಮ್ಮ ಜನ? ಕೋಳಿದು ಲಾರಿ ಬಿದ್ದೋಯ್ತು ಅಂದರೆ ಕೋಳಿ ಹಿಡ್ಕೊಂಡು ಹೋಗಲ್ವಾ? ಹಾಗೆ ನಲ್ಲೂ ದುರಾಸೆ, ಆಸೆ ಮತ್ತು ಅದೊಂಥರ ಹೀರೋಯಿಸಮ್ಮು, ನಾನು ಅಲ್ಲಿಂದ ಎತ್ಕೊಂಡ್ಬಂದಿದ್ದೀನಿ ಅನ್ನೋದು. ಸಂಸತ್ತಿನಲ್ಲಿ ಪ್ರತಿಭಟನಾಕಾರರು ನುಗ್ಗಿ ದಾಂಧಲೆ ಮಾಡಿರೋವಂಥದ್ದು ಫೇರ್, ಇವೆಲ್ಲ ನಡೆದಿದೆ. ಎಸ್. ಸೊ ಬಾಂಗ್ಲಾ ಬೆಳವಣಿಗೆಗಳ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಇದೆ. ಹೇಗೆ, ಅವರ ಸಂಚಿನ ಪಾತ್ರ ಏನು ನೋಡೋಣ. ಒಂದು ಥಿಯರಿಗಳಲ್ಲ. ಸರ್, ಆಲ್ ರೈಟ್. ಬಾಂಗ್ಲಾದ ಅಮೆರಿಕ ಹಸ್ತಕ್ಷೇಪ ಇದೆ ಅಂತ. ಯಾಕಂದರೆ ಶೇಖ್ ಹಸೀನಾ ಇತ್ತೀಚೆಗೆ ಒಂದೆಲ್ಲ ಭಾಷಣದಲ್ಲಿ ಹೇಳಿದ್ರು, ಅಮೆರಿಕದ ಏರ್ ಬೇಸ್, ಒಂದು ವೈಮಾನಿಕ ಸ್ಥಾವರಕ್ಕೆ ನೆಲೆಗೆ ಅವಕಾಶ ಕೊಡಲೇ ಇದ್ದಿದ್ದಕ್ಕೆ ಕಾರಣ ಅಂತಂದಿದ್ದಾರೆ. ಕಾರಣ ಅವ್ರು ಕೇಳಿದ್ರು ಒಬ್ಬರು, ನಾನು ಅದಕ್ಕೆ ಅವಕಾಶ ಕೊಟ್ಬಿಟ್ಟಿದ್ರೆ ನನಗೆ ಈ ಸಮಸ್ಯೆಗಳು ಇರ್ತಿರಲಿಲ್ಲ, ಅದು ಮುಂದೆ ಇದೆಲ್ಲ ಎಲ್ಲೆಲ್ಲಿಗೆ ಹೋಗುತ್ತೋ ನನಗೂ ಗೊತ್ತಿಲ್ಲ ಅಂತ, ಅದು ದೇಶದ ಹಿತ ನಾನು ಬಿಟ್ಕೊಡಲ್ಲ ಅಂತ ಅವರು ಹೇಳಿದ್ರಂತೆ. ಭಾಳ ಚರ್ಚೆಗೊಳಗಾಗಿತ್ತು ಇದು ಒಂದು. ಇನ್ನೊಂದು ಕೆಲವರು ಹೇಳ್ತಿರೋದು, ಬಾಂಗ್ಲಾದೇಶ ಬೋಯಿಂಗ್ ವಿಮಾನಗಳನ್ನು ಖರೀದಿಸಬೇಕು ಅಂತ ಅಮೆರಿಕ ಬಯಸ್ತು, ಆದರೆ ಬಾಂಗ್ಲಾದೇಶ ತನ್ನ ಆಯ್ಕೆಯನ್ನು ಏರ್ಬಸ್ ಕಡೆಗೆ ತೋರಿಸ್ಬಿಡ್ತು. ಹಾಗಾಗಿ ಅದರಿಂದ ರೊಚ್ಚಿಗೆದ್ದು ಬಿಟ್ಟಿದ್ರು ಅವರು ಅಂತೆಲ್ಲ. ಎನಿಹೌ, ಡಿಎಸ್ಟಾಬ್ಲಿಷಿಂಗ್ ಸರ್ಟನ್ ಗೌರ್ನಮೆಂಟ್ಸ್, ಕೆಲವು ಸರ್ಕಾರಗಳನ್ನು ಅಮೆರಿಕ ತನ್ನ ದಾರಿಗೆ ಅದು ಬಂದಿಲ್ಲ ಅಂತ ಮಾಡಿದ್ರಲ್ಲಿ ಪಾತ್ರಗಳಲ್ಲಿ ಇದೇನು ಹೊಸದಲ್ಲ ಈ ಥರದ ಕಥೆಗಳು, ಸ್ಟೋರಿಗಳು. ದೀರ್ಘಕಾಲದ ಹಿಂದೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡೆದಾಗಲೇ ಅಮೆರಿಕ ತನ್ನ ಯುದ್ಧ ವಿಮಾನವಾಹಕ ನೌಕೆಯನ್ನು ತಂದು ನಮ್ಮ ಹತ್ತಿರದಲ್ಲೇ ನಿಲ್ಲಿಸ್ಬಿಟ್ಟು ಬಿ ಕೇರ್ಫುಲ್ ಅಂತ ನಮ್ಮನ್ನೂ ಹೆದರಿಸಿತ್ತು. ಅದೇನು ಹೊಸದಲ್ಲ, ದಟ್ಸ್ ಓಕೆ. ಹಂಗಾಗಿ ಅದೊಂದಿದೆ. ಈ ಮೂಲಕ ಇನ್ನೊಂದು ಶಾಕ್ ಕೊಟ್ಟಿದೆ ಅಮೆರಿಕ. ತನ್ನ ಶೇಖ್ ಹಸೀನಾ ವೀಸಾನ ಹಿಂದಕ್ಕೆ ಪಡ್ಕೊಂಡಿದೆಯಂತೆ. ಅಂದರೆ ಅಮೆರಿಕಕ್ಕೆ ಬರಬಾರ್ದು ನೀವು ಅಂತ. ಹಾಂ, ಈಗ ಚೆನ್ನಾಗಿದೆ. ಈಗಿರುವ ಅಲ್ಲಿ ಅಮೆರಿಕದ ಡೆಮೊಕ್ರೆಟಿಕ್ ಪಕ್ಷದ ಸರ್ಕಾರ ಮೆಕ್ಸಿಕೋ ಬಾರ್ಡ್ರಿಂದನೋ ಎಲ್ಲೆಲ್ಲಿಂದನೋ ಸುಮ್ಮನೆ ನದಿ ದಾಟ್ಕೊಂಡು ಹಾರ ಬರ್ತಿರೋರಿಗೆ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡು ಜಾಗ ಮಾಡಿಕೊಡತ್ತೆ. ಇಲ್ಲಿ ಒಂದು ಲೀಡರ್ದು ವೀಸಾ ಹಿಂದಕ್ಕೆ ಬರಬೇಡ ಅನ್ನತ್ತೆ. ಇದಕ್ಕೆಲ್ಲ ಇಂತಹ ಊಸರವಳ್ಳಿ ಬಣ್ಣಗಳಿಗೆ ಏನು ಹೇಳೋದು? ಅದಕ್ಕೆ ಹೇಳೋದು, ನಾವು ನಮ್ಮ ದೇಶದ ವ್ಯವಹಾರವನ್ನು ನಾವು ಮಾಡ್ಕೋಬೇಕು, ನಮ್ಮ ದೇಶದ ರಕ್ಷಣೆಯನ್ನು ನಾವು ಮಾಡ್ಕೋಬೇಕು. ಅದು ಅಮೇರಿಕ ಆದರೂ ಅಷ್ಟೇ, ಇನ್ನೊಂದಾದರೂ ಅಷ್ಟೇ. ಮಾತ್ರ ಯಾವನ ಮೇಲಾದ್ರೂ ಡಿಪೆಂಡ್ ಆದರೆ ಸರಿಯಾದ ಟೈಮಲ್ಲಿ ನೀನು ಬೇಕು ಬಾಯಿಗೆ ನೀರು ಬೇಕು ಅಂದಾಗ ಮುಷ್ಲಾಕೊಂಡು ಹೊರಟೋಗ್ಬಿಡ್ತಾರೆ ಬೇಕಾದ್ರೆ ಅಂಥ ಗಿರಾಕಿಗಳು. ಅಲ್ಟಿಮೇಟ್ಲಿ ಹಿಂದೆ ISI ಪಾತ್ರ ಇರಬೇಕು ಅಂತ ಒಂದಿದೆ, ಅದು ಭಾಳ ಜನರ ಇದಿದೆ. ಪ್ಲಸ್ ಅದಕ್ಕೆ ಚೈನಾ ಕೈ ಜೋಡಿಸಿದೆ ಅಂತಿದೆ. ಚೈನಾದ ಪ್ರಾಬ್ಲಮ್ಮು ನೇರವಾಗಿ ಬಾಂಗ್ಲಾದೇಶದ ಜೊತೆ ಇಲ್ಲದೆ ಇದ್ದರು, ಭಾರತದ ಜೊತೆ ಅದರ ಸಂಪರ್ಕ ಚೆನ್ನಾಗಿದ್ದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಚೈನಾಗೆ ಇದೊಂದು ದೇಶನ ಎತ್ಕಟ್ಟಬೇಕಾಗಿತ್ತು ನಮ್ಮ ಮೇಲೆ. ಸದ್ಯಕ್ಕೆ ಅದು ಯಶಸ್ವಿಯಾದಂಗಿದೆ. ಇನ್ನು ISIಗೆ ಅಲ್ಲಿಂದ ಭಾಳ ದೀರ್ಘಕಾಲ ನಮ್ಮ ದೇಶದ ಮೇಲೆ ಟೆರರಿಸ್ಟ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಆ ದೇಶ ಬಳಸ್ಕೊಂಡಿತ್ತು. ಈಗ ಇತ್ತೀಚೆಗೆ ಅವಕಾಶ ಇರಲಿಲ್ಲ. ಹೀಗಾಗಿ ಅವರು ಒಂದಷ್ಟನ್ನು ವ್ಯವಹಾರ ಮಾಡಿರ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಬೇಕಿಲ್ಲ. ಬಾಂಗ್ಲಾದೇಶಿನ ಪಡೆಗಳ ಮುಖ್ಯಸ್ಥ ಕೂಡ ಪಾಲ್ದಾರ ಇರಬಹುದು ಇದರಲ್ಲಿ ನಿಂತಿದೆ. ಯಾಕಂದರೆ ಭಾಳ ಹಿಂದೆ ಭಾರತ ಎಚ್ಚರಿಕೆ ಕೊಟ್ಟಿತ್ತು ಅಂತ ಹೇಳ್ತಾರೆ. ಅವ್ರನ್ನ ನಾಮಿನೇಟ್ ಮಾಡೋವಾಗಲೇ ಸ್ವಲ್ಪ ಕೇರ್ಫುಲ್ಲಾಗಿರಬಹುದೇನೋ ನೀವು ಅಂತ ಹೇಳಿದರು. ಅದನ್ನು ಕೇಳಿರಲಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದಿದ್ದು ಗೊತ್ತಿಲ್ಲ.